ಹಿಂದೂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡಿ ಅದು ಯತ್ನಾಳ್ ಅವರ ಅಪ್ಪನ ಕೈಯಲ್ಲೂ ಆಗಲ್ಲ. ಈ ತರ ಮಾತಾಡಿ ಬರೀ ಗೋಡ್ಸೆ ಜಿ ಅವರು ದೇಶಭಕ್ತರು ಒಂದಿದ್ದಕ್ಕೆ ಸಾಧ್ವಿ ಪ್ರಜ್ಞಾ ಠಾಕೂರ್ಗೆ ಈ ಸಲ ಟಿಕೆಟ್ ಕೊಡಲಿಲ್ಲ ಮೋದಿಯವರು. ಈ ಥರದ ದೇಶದ್ರೋಹಿ ಹೇಳಿಕೆಗಳನ್ನು ಯಾರೂ ಸ್ವಾಗತ ಮಾಡಲ್ಲ. ನಾವು ಅದನ್ನು ಹಿಂದೂ ರಾಷ್ಟ್ರ ಮಾಡಿಬಿಡ್ಬೇಕು, ನಾವು ಅದು ಮಾಡಿಬಿಡ್ತೀವಿ. ಮುಸ್ಲಿಂ ದ್ವೇಷ ಈಸ್ ನಾಟ್ ಈಕ್ವಲ್ ಟು ದೇಶದ ಉದ್ಧಾರ, ದೇಶದ ಡೆವಲಪ್ಮೆಂಟ್. ಮುಸ್ಲಿಂ ದ್ವೇಷ ತೋರಿಸಿದ್ರೆ ನಿಮಗೆ ಟಿಕೆಟ್ ಸಿಗಲ್ಲ. ಇವತ್ತು ಬಿ ಜೆ ಪಿಯ ನಿಲುವು ನನಗೆ ತುಂಬ ಇಷ್ಟ ಆಯಿತು. ಮುಸ್ಲಿಂ ದ್ವೇಷ ತೋರಿಸಿದ್ರೆ ನಿಮಗೆ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತ ಈ ಸಂಸದರು ತಿಳ್ಕೊಂಡಿದ್ರು. ಆ ಥರ ಇಲ್ಲ. ಇವತ್ತಿನ ವಿಷಯ ಎತ್ಕೊಳ್ಳಿ, ಹನುಮಾನ್ ಚಾಲಿಸಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಅವರು ಹೋಗ್ಬಿಟ್ಟು ಕೊಟ್ಟಿರುವ ಸ್ಟೇಟ್ಮೆಂಟ್ ಪೊಲೀಸ್ ಸ್ಟೇಷನಲ್ಲಿ ಏನು, ನಾನು ಹಾಕಿದ ಹಾಡಿಗೆ ಸೌಂಡ್ ಜಾಸ್ತಿ ಇತ್ತು, ಸೌಂಡ್ ಕಡಿಮೆ ಮಾಡಿ ಅಂತ ಅವ್ರು ಹೇಳಿದ್ರು. ನಾನು ಏನಕ್ಕೆ ನಾನು ಪ್ರತಿದಿನ ಆಗ್ತಿಲ್ಲ, ಇವಾಗ ಏನಕ್ಕೆ ನಿಮ್ಗೆ ಏನು ತೊಂದರೆ ಆಗ್ತಿದೆ ಅಂತ ಕೇಳಿದ್ದಕ್ಕೆ ನನಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಅದಾದ ನಂತರ ಯಾವ ಥರ ಸ್ಟೇಟ್ಮೆಂಟ್ಗಳು ಚೇಂಜ್ ಆಯ್ತು ಇವ್ರದ್ದು. 3 ದಿನ ಕಳೀತು. ಇವತ್ತು ಬೆಳಿಗ್ಗೆ ಅವರ ಸ್ಟೇಟ್ಮೆಂಟ್ ನೋಡಿ, ಏನು ಈ ದೇಶದಲ್ಲಿ ಹನುಮಾನ್ ಚಾಲಿಸಿ ಆಗಬಾರ್ದು ಅಂತ ಇವತ್ತು ಕೇಳ್ತಿದ್ದ ಮನುಷ್ಯ. ಅಂದರೆ ಬಿ ಜೆ ಪಿಯ ಈ ಪೊಲಿಟಿಕಲ್ ಇದಕ್ಕೆ ನಾವು ಬಲಿಯಾಗಬಾರ್ದು. ನಮಗೇನು ಬೇಕು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಏನಾದ್ರು ಮಾಡ್ತಿದ್ದಾರಾ, ನಮಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಕೊಡ್ತಿದ್ದಾರಾ, ಅದು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ನೀವು ಮತ ಕೊಡಿ. ಕಳೆದ ಸರ್ಕಾರ ಮಾಡಿದ್ದ ಎಲ್ಲ ಕೋಮುಗಲಭೆಗಳು, ಬೆಳಿಗ್ಗೆ ಎದ್ದೊಳಿದ್ರೆ ಏನು ಬ್ಯಾನ್, ನಾಳೆ ಬೆಳಿಗ್ಗೆ ಆದರೆ ಏನು ಬ್ಯಾನ್, ಇದೆಲ್ಲ ಮುಗಿಸ್ಬಿಟ್ಟು ರಾಜ್ಯದ ಜನತೆ ಒಂದು ಬುದ್ಧಿವಂತಿಕೆಯಿಂದ ಒಳ್ಳೆ ಸರ್ಕಾರಕ್ಕೆ ಮತ ಕೊಡ್ತು. ಇವತ್ತು ಫ್ರೀ ಬಸ್ಸಲ್ಲಿ ಹೆಣ್ಣು ಮಕ್ಕಳು ಓಡಾಡ್ಬೋದು. ಇವತ್ತು 200 ಯೂನಿಟ್ ಫ್ರೀ ಸಿಗ್ತಾ ಇದೆ. ಮಹಿಳೆಯರಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಅದೆಲ್ಲ ಸಿಕ್ಕಿದ ನಂತರ ಇವತ್ತು ಸುಮ್ಮನೆ ಬಿ ಜೆ ಪಿ ಹತ್ರ ಏನೂ ಇಲ್ಲ ಮಾತಾಡೋಕ್ಕೆ. ಇವತ್ತು ಬಂದುಬಿಟ್ಟು ಈ ತರಹದ ಮಾತುಗಳನ್ನು ಎತ್ಕೊಂಡು ಬೇಕಾಗಿತ್ತ ತೇಜಸ್ವಿ ಸೂರ್ಯ ಅವರಿಗೆ ಬಂದು ಪ್ರತಿಭಟನೆ ಮಾಡೋಕ್ಕೆ 307 ಹಾಕಿದಾರಲ್ಲ ಪೊಲೀಸ್ನವರು. ಮತ್ತಿನ್ನೇನು ಬೇಕಾಗಿತ್ತು, ಪೊಲೀಸ್ ಇನ್ನೇನು ಮಾಡಬೇಕಾಗಿತ್ತು? ಏನು ಗಲ್ಲು ಶಿಕ್ಷೆ ಕೊಟ್ಬಿಡ್ತಾರೆ? ಸರ್, ಮಸೀದಿಗಳಲ್ಲಿ ಸ್ಪೀಕರ್ಗಳನ್ನು ಹಾಕಬಾರ್ದು, ಅದನ್ನು ನಿಷೇಧ ಮಾಡಿ ಕೇವಲ ಮಸೀದಿಗಳಿಗೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳಕ್ಕೆ ಬರ್ತದೋ. ಬಸನಗೌಡ ಪಾಟೀಲ್ ಯತ್ನಾಳಿಗೆ ಇನ್ನೂ ಗೊತ್ತಿಲ್ಲ ಇದು ಒಂದು ಸೆಕ್ಯುಲರ್ ದೇಶ ಅಂತ. ನಾವೇನು ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಯಾವ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗಲ್ಲ. ಮೋದಿಯವರಿಗೆ ವೋಟ್ ಕೊಟ್ಟಿರೋದು ಬರೀ 39% ದೇಶದ ಜನ. ಮಿಕ್ಕಿದ 61% ಜನ ಇವತ್ತಿಗೂ ಕೂಡ ಇದು ಒಂದು ಸೆಕ್ಯುಲರ್ ದೇಶ ಆಗಿನೇ ಉಳಿಬೇಕು ಅಂತ ಅವರ ಇಚ್ಛೆ, ಅವರ ಆಸೆ. ಈ ತರಹದ ದೇಶ ದ್ರೋಹಿ ಹೇಳಿಕೆ ಅಂತೀನಿ ನಾನು. ಇದನ್ನು ಯಾವುದೇ ಒಂದು ಪಕ್ಷಕ್ಕೆ 900 ವರ್ಷ ಮೊಘಲ್ಗಳಾಗಿದ್ರು, ಆ ಕಾಲದ ದೇವಸ್ಥಾನಗಳು ಇವತ್ತೂ ಇಲ್ವಾ? ಅವ್ರು ಏನಾದ್ರು ಎಲ್ಲ ಹೊಡೆದಾಕ್ಬಿಟ್ಟಿದ್ದನ್ನು ಮುಸ್ಲಿಂ ರಾಷ್ಟ್ರ ಮಾಡೋಕ್ಕಾಗುತ್ತಾ? ಅವ್ರ ಕೈಯಿಂದನೂ ಆಗಿಲ್ಲ, ಬ್ರಿಟಿಷ್ ಕೈಯಿಂದನೂ ಆಗಿಲ್ಲ, ಯಾರ ಕೈಯಿಂದನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಲೆಗಳಲ್ಲಿ ಭಗವದ್ಗೀತೆ ರಾಮಾಯಣನ ಓದಿಸ್ಬೇಕು, ಯೋಗವನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ. ಅದೆಲ್ಲ BC ನಾಗೇಶ್, ಭ್ರಷ್ಟಾಚಾರಿ ನಾಗೇಶ್ ಒತ್ಸಲ ಮಾಡಿದ್ದಕ್ಕೆ ರಾಜ್ಯದ ಜನತೆ ಸಿಟ್ಟಿಂಗ್ ಮಿನಿಸ್ಟರನ್ನು ಮನೆಯಲ್ಲಿ ಕುಂಡ್ರಿಸ್ಬಿಡ್ತು. ಇವಾಗ ಬಂಗಾರಪ್ಪನವ್ರು ಒಳ್ಳೆ ಚೆನ್ನಾಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಶಾಲೆಗಳಿಗೆ ಬರ್ತಾರೆ, ವಿದ್ಯಾಭ್ಯಾಸ ಮಾಡಿಬಿಟ್ಟು ಅವ್ರ ಮನೆಗೆ ತಲುಪಲಿ. ಆ ನಾಳೆ ದಿನ ಅವ್ರಿಗೆ ಏನಾದ್ರು ಭಗವದ್ಗೀತಾ ಮೇಲೆ ಇಷ್ಟ ಇದ್ದರೆ ಅವರು ದೊಡ್ಡವರಾಗಿ ಭಗವದ್ಗೀತಾವನ್ನು ಓದ್ತಾರೆ. ಮುಸಲ್ಮಾನರಾಗಿದ್ದರೆ ಅವರು ಕುರಾನ್ ಓದ್ತಾರೆ, ಕ್ರೈಸ್ತರು ಬೈಬಲ್ ಓದ್ತಾರೆ. ಇಷ್ಟಪಟ್ಟ ಮುಸಲ್ಮಾನ ಭಗವದ್ಗೀತಾನೂ ಓದಲಿ, ಬೈಬಲ್ಲು ಓದಲಿ, ಇಷ್ಟಪಟ್ಟ ಕ್ರೈಸ್ತ ಕುರಾನನ್ನು ಓದಲಿ, ಭಗವದ್ಗೀತಾನೂ ಓದಲಿ. ಅದೆಲ್ಲ ವೈಯಕ್ತಿಕ ವಿಚಾರಗಳು. ಶಾಲೆಗಳಲ್ಲಿ ಮುಗ್ಧ ಮನಸ್ಥಿತಿಯ ಮಕ್ಕಳ ಮನಸ್ಸಿಗೆ ನಾವು ಯಾವತ್ತೂ ಕೆಡಿಸುವ ಕೆಲಸ ಮಾಡಬಾರ್ದು. ಈ ಕೇಸರೀಕರಣ ಚಿಕ್ಕ ಮಕ್ಕಳಿಂದನೇ ಶುರುವಾಗ್ಬಿಡ್ಲಿ ಅಂತ ಇವ್ರದ್ದು ಒಂದು ಆಸೆ. ಅದರ ಯಾರೂ ಇವಾಗ ಆ ಥರ ಒಂದು ಸ್ಟೇಟ್ಮೆಂಟ್ ನೋಡಿ. ಓಪನ್ ಆಗಿ ಒಂದು ಮಾತು ಹೇಳ್ತೀನಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿಗೆ BJP ಸ್ವತಃ ಅವರೇ ಕೇವಲ ಒಬ್ಬ ನಾಯಕನೂ ಕೂಡ ಸೀರಿಯಸ್ ಆಗಿ ತಗೊಳ್ಳಲ್ಲ. ತಮಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರ ಮಾತುಗಳನ್ನು ಸೀರಿಯಸ್ ಆಗಿ ತಗೋಬೇಕು.